ಮಾವುತ್ತ ಗಂಗಿನಾಡಿ ಬಂದವರಿಗೆಲ್ಲರ ಮೇಲೆ ಮಮತ ಹೌದು ಎಲ್ಲಿದಿಂದ ಯಾವಾಗ ಬಂದ ಅಂತ ಕೇಳಿದ್ರ ಮಾಧುಲಿಂಗ ಮಾಧುಲಿಂಗ ಎಲ್ಲಿದಿಂದ ಬಂದ್ರಿಪ್ಪ? ನಾತೆ ಪೋತದ ಜಾಬಣಗೌಡ ತಾಯಿ ಕನಬಾಯಿ ಉದರದಿಂದ ಗೋವಿಂದಪುರದಲ್ಲಿ ಜನಿಸಿ ಬಂದ. ಹೌದು. 6-7 ವರ್ಷದ ಕಂದ ನಾಗರ ಮಡುವಿನಲ್ಲಿ ಮಾಯಾಗಿದ. ಹೌದು. ಅಲ್ಲಿದಿಂದ ಆ ನಾಗರ ಮಡುವಿನೊಳಗಿಂದ ಎದ್ದ ಅರಕೇರಿ ಗುಡ್ಡಕ್ಕೆ ಹೋದ. ಹೌದಾ? ಜಾಬಣ್ಣ ಕನಬಾಯಿ ಮೊದಲು ಹುಟ್ಟಿದ ಮಗ ಮಠಕ್ಕೆ ಬಿಡ್ತೇನಂತ ಹೇಳಿದ್ರು. 6-7 ವರ್ಷ ಆದ್ರೂ ಬಿಟ್ಟಿತ್ತಿಲ್ಲ. ಇಲ್ಲ, ಮುದ್ದೆ ಮಾತು ಕೊಟ್ಟಿರು. ಗುಡ್ಡದ ಮುತ್ತೆ ಅಮೋಘಸಿದ್ದ ಗೌಡ್ರು ಮನೆಗೆ ಬಂದು ಭಿಕ್ಷೆ ಅಂದಿಹಿ ಅಂದ. ಕನಬಾಯಿ ಗೋಧಿ ಅಕ್ಕಿ ಹಸನ ಮಾಡ್ತಿಳು, ಕೆಲಸಿನಲ್ಲಿ ತೊಡಕಿದಳು. ಹೇಳ್ತಾಳ ಗೌಡ್ತಿ, ನಾ ಕೆಲಸಿನಾಗ ತೊಳಕಿದ ಮುಂದಿನ ಮನೆಗೆ ಸಾಗಂದ. ಮುಂದಿನ ಮನೆಗೆ ಹೋಗು. ಆಗ ಅಮೋಘಸಿದ್ದ ಗೌಡ್ರು ಹೊಸ್ತಲದೊಳಗ ಭಂಡಾರ ಗುರುತನ ಇಟ್ಟು ನಾಗರ ಮಡಿವಿಗೆ ಹೋಗಿ ಜಾಣ್ಯರಿಗೆ ಜಕಣ್ಯರಿಗೆ ಹೇಳ್ತಾನ. ಏನತ್ತ? ಏನ್ ಹೇಳ್ತಾನಂದ್ರ, ಕಾರೋಣಿ ಹೊನ್ನೋಗ ದಿನ ಮಾಧುಲಿಂಗ ಕಿಲ್ಲಾರ ಮೈ ತೊಳಿದಕ್ ಬರ್ತಾನ, ನಾಗರ ಮಡುವಿನಲ್ಲಿ ಮಾಯ ಮಾಡ್ರಿ ಅಂತ ಹೇಳಿ ಹೌದಾ ಮುದುಕ ಗುಡ್ಡಕ್ ಹೋದ. ಶಬಾಸ್. ಮಾಧುಲಿಂಗ ಕಿಲ್ಲಾರ ಕಾವುದು ಚಂಜಿಕ್ ಮನಿಗೆ ಬಂದ. ಬಣ್ಣ ಹೊಸ್ತಲದೊಳಗ ಭಂಡಾರ ಗುರುತನ್ನು ನೋಡಿದ. ನೋಡಿ ಕೇಳ್ತಾನ. ನೋಡಿ ತಾಯಿನ ಕೇಳ್ತಾನ, ತಾಯಿ ನಮ್ಮ ಮನಿಗೆ ಇವತ್ತು ಯಾರು ಬಂದಿದ್ರು ಮಹಾತ್ಮರು? ಆಗ ತಾಯಿ ಕನಬಾಯಿ ಹೇಳ್ತಾಳ, ಒಬ್ಬ ಸಾಧು ಪುರುಷ ಬಂದಿದ್ದ. ಹೌದು. ಏನಂದಿ? ಅವನು ಮಾನ ಸನ್ಮಾನದ ಮಾಡಿದಿಲ್ಲ, ಮನ್ಯಾಗ ಕರೆದು ಒಂದ್ಸರಿ ನೀರದು ಕೊಟ್ಟಿದಿಲ್ಲ, ಅವ್ರಿಗೆ ಅನ್ನ ಪ್ರಸಾದದ ಮಾಡಿಸಿದಿಲ್ಲ ಅಂತ ಮಾಧುಲಿಂಗ ಕೇಳ್ತಾನ. ಹೌದು. ತಾಯಿ ಹೇಳ್ತಾಳ, ನಾ ಏನೂ ಮಾಡಿಲ್ಲ, ಕೆಲಸಿನಾಗ ತೊಡಕಿದ ಮುಂದಿನ ಮನೆಗೆ ಸಾಗಂದಿದ. ಹೌದು ಹೌದು. ಮಾತು ಖಾತ್ ಮಾಡ್ದಿ ಅಂದ. ಅಷ್ಟು ಹೇಳಿ ಮರದಿವ್ಸ ಹೊನ್ನೋಗಿತ್ತು. ಕೆಲ್ಲಾರು ತೊಳಿದ ಕಾಳು ಮಕ್ಕಳ ಜೊತೆಗೂಡಿ ಹೋದ. ಜಾಣ್ಯಾರ ಜಕಣ್ಯಾರ ಅವನ ಮಾಯ ಮಾಡಿಬಿಟ್ರು. ಹೌದು. ಮಾಯ ಮಾಡಿದಾಗ 100 ಮಂದಿ ಆಳ ಮಕ್ಕಳು, ಜಬಗೊಂಡ ಗೌಡಗ 700 ಕಿಲ್ಲಾರ ಕರುಗಳು, ಇಷ್ಟೆಲ್ಲ ಇದ್ದಾಗ ಮಾಧುಲಿಂಗ ನಾಗರ ಮಡುವಿನಲ್ಲಿ ಮಾಯ ಆಗಿದ್ದನ್ನ ಆಳ ಮಕ್ಕಳು ನೋಡಿದ್ರು. ನೋಡಿ ಮಾತ ಘಾತೈತ ಅಂತ ಹೇಳಿ ಓಡುತ್ತ ಬಂದು ಜಬಗೊಂಡ ಗೌಡ ಕನಬಾಯಿ ಹೇಳ್ತಾರ, ಮಾಧುಲಿಂಗ ನಾಗರ ಮಡುವಿನಲ್ಲಿ ಮಾಯಾಗ್ಯಾನ ಅಂದಾಗ ಇವರೆಲ್ಲ ಅಳುತ್ತ ಕರುತ್ತ ಹೋಗಿ ಗಂಗಿ ದಡಿ ಮ್ಯಾಗ ನಿಂತು ನೋಡಿದ್ರು. ಮಾಯಾಗಿದ ನೀರಾಗ. ಆ ಮಾಯಾಗಿ ಹೋಗಿದ, ಏನು ಪ್ರಯೋಜನ ಇಲ್ಲ. ಮನೆಗೆ ಹತ್ರು ಕರೆದ್ರು, ಮನ್ಯಾಗ ಬಂದು ಮನ್ಕೊಂಡಿದ್ರು. ಗೌಡ್ತಿಗೆ ತಾಯಿ ಕನಸಿನೊಳಗ ಬಂದು ಹೇಳ್ತಾನ, ಹೌದು, ನಾನು ನಾಗರ ಮಡುವಿನಲ್ಲಿದ್ದ ಜಾಣ್ಯಾರ ಜಕಣ್ಯಾರ ಜೊತೆಯಲ್ಲಿ ಇದ್ದ. ನೀನು ಇದು ಅಳಬೇಡ, ಕರಿಬೇಡ, ದುಃಖ ಮಾಡಬೇಡ. ನಾಳೆ ಸೂರ್ಯ ಉದಯ ಆಗುದಕ್ಕ ಆ ಗಂಗಿ ದಡಿ ಮ್ಯಾಗ ಹೂವಿನ ಹಂದ್ರ ಹಾಕ್ಬೇಕು, ಮಾವಿನ ತೊಳಲು ಕಟ್ಟಬೇಕು, ಬಣ್ಣ ಜೋರು ಬಿಡಬೇಕು, ವಾಲ ಗರ್ಜನೆ ಮಾಡಬೇಕು, ಭಂಡಾರಿಗೆ ಸೂರ್ಯನಿಗೆ ಮಾಡಬೇಕು. ಹಸ್ತ ತೋರಿಸಿ ನಾ ನಿಮ್ ಕೈವಾಸ ಆತೀನ. ಅಷ್ಟ ತಾಯಿ ಕನಸಿನಲ್ಲಿ ಹೇಳಿದಾಗ ತಾಯಿ ಕನಬಾಯಿ ಗಂಡ ಜಾಬಣಗೌಡಿಗೆ ಹೇಳಿದಳು. ಆಳ ಮಕ್ಕಳಿಗೆ ಹೇಳಿ ಜಾಬಣಗೌಡ ಸೂರ್ಯ ಉದಯ ಆಗುದಕ್ಕ ಗಂಗಿ ದಡಿ ಮ್ಯಾಗ ಹೂವಿನ ಹಂದ್ರ ಹಾಕಿದ್ರು, ಮಾವಿನ ತೊಳಿಲು ಕಟ್ಟಿದ್ರು, ಸುಣ್ಣ ಬಣ್ಣ ಜೋರು ಬಿಟ್ಟಿದ್ರು. ಊರಾಗಿಂದೆಲ್ಲ ಮುತ್ತೈದರ ತಗೊಂಡು ಉತ್ಸುತ್ತ ಬಾರಿಸುತ್ತ ಗಂಗಿ ದಡಿ ಮ್ಯಾಗ ಹೋಗಿ ವಾಲ ಗರ್ಜನೆ ಮಾಡಿದ್ರು, ಭಂಡಾರ ಸೂರ್ಯನಿಗೆ ಮಾಡಿದ್ರು. ಹೌದಾ? ಆಗ ಮಾಧುಲಿಂಗ ನಾಗರ ಮಡುವಿಂದ ಬಂಗಾರ ಹಸ್ತನ ತೋರಿಸಿ ತಾಯಿ ತಂದೆ ಕೈವಾಸ ಆಗಿದ್ದ. ಆಗ ಅವ್ರು ವಿಚಾರ ಮಾಡಿದ್ರು, ಈ ಖುಷಿ ನಿನ್ನ ಇಲ್ಲಿ ಇಟ್ಟುಕೊಳ್ಬಾರ್ದು, ಒಯ್ದು ಗುಡ್ಡಕ್ಕೆ ಬಿಡ್ಬೇಕು. ಆ ಗುಡ್ಡಕ್ಕೆ ಬಿಡ್ತಿರುವಾಗ ಗೌಡ ಗೌಡತಿ ವಿಚಾರ ಮಾಡ್ತಾರ, ಮತ್ತ ಬಂಗಾರ ಅಂತ ಮಗುನೇ ಗುಡ್ಡಕ್ಕೆ ಹೊಂಟಾನಂದ್ರೆ ವೈದ್ ಕಿಲ್ಲಾರು ಅವನ ಜೊತೆಗೂಡಿ ಅಲ್ಲೇ ಬಿಡುವನ ಅಂತ ಹೇಳಿ 700 ಕಿಲ್ಲಾರು ಹೊಡ್ಕೊಂಡು ಮಾಧುಲಿಂಗನ ಕರ್ಕೊಂಡು ಅರಕೇರಿ ಗುಡ್ಡಕ್ಕೆ ಬಂದು ಮುತ್ತೆ ಅಮೋಘ ಸಿದ್ಧನ ಸ್ವಾಧೀನ ಮಾಡಿದ್ರು. ಮೊದಲು ಹುಟ್ಟಿದ ಮಗ ನೀನು ಮಠಕ್ಕೆ ಬಿಡ್ತೇವಂತ ಮಾತು ಕೊಟ್ಟೇವಿ, ಇದನ್ನ ತಗೋ ಅಂದ್ರ ಅವ್ರು. ಅಲ್ಲಿ ಬಿಟ್ಟಿದ್ರು. ಮುಂದ ಮಾಧುಲಿಂಗ ಉಂಡು ತಿಂದು ಪ್ರಾಯಕ್ಕೆ ಬಂದ ಮ್ಯಾಗ ಅವೇ 700 ಕಿಲ್ಲಾರು ಹೊಡ್ಕೊಂಡು ಗಂಗಿನಾಡಿನಲ್ಲಿ ಮೈಸೂದಕ್ಕೆ ಬಂದ. ಹೌದಾ? ಇದೇ ಯಾವ ನಮ್ಮ ದಕ್ಷಿಣ ಸೋಲಾಪುರ ತಾಲೂಕಿನ ಪಂಡ್ರಗುಟ್ಟಿ ಗ್ರಾಮ, ಅದು ಮೊದಲು ಕಳ್ಳರ ಕೌಟಿಗೆ. ಆ ಗ್ರಾಮದ ಗೌಡಿಕಿ ಅಧಿಕಾರ ಅಲ್ಲಿ ಪೀರ ಕುತುಬೋದೀನ್ ಸಾಬ್ ಅಂತ ಹೇಳಿ. ಹೌದು,
ಪೀರ್ ಹಜರತ್ ಖುತ್ಬುದ್ದೀನ್ ಸಾಬ್ ಅಂತ ಹೇಳಿ ಸೋಫಿ ಸಂತ. ಅವ ಎಂತ ಸಂತ ಅಂದ್ರೆ ಮಿಗಲಾದ ಸಂತ. ಹೌದಾ? ಭೀಮಾ ಹೊಳಿ ನೀರ್ ಮ್ಯಾಗ ನಡೀತದಾಡ್ತಿದ್ದ. ನೀರ್ ಮ್ಯಾಗ ಚಟೈ ಹಾಸಿದಂದ್ರ ಹರಿ ನೀರಾಗ ಚಟೈ ಅಲ್ಲೇ ನಿಂದಿರ್ತಿತ್ತು. ಶಬಾಷ್. ಚಾಪಿ ಅದ್ರ ಮ್ಯಾಗ ನಿಂತು ನಮೋಜು ಮಾಡ್ತಿದ್ದ. ನೋಡಿ ಎಂತ ಶರಣ ಇದ್ದ. ಅವನು ಕುರುಣದೊಳಗೆ ಇವ ಮಾಧುಲಿಂಗ ತಂದು ಕಿಲ್ಲಾರ್ ಬಿಟ್ಟ. ಆ ಸೈಯದನ ಸೇವಕರು ಹೇಳ್ತಾರ, ನಮ್ಮ ಕುರುಣದಲ್ಲಿ ನಾಗರ ಮಡುವಿನಲ್ಲಿ ಮಾಯಾಗಿರ್ತಕ್ಕಂತ ಮಾಧುಲಿಂಗ ತಂದು ಕಿಲ್ಲಾರ್ ಬಿಟ್ಟಾನ. ಹೌದು, ಹೆಂಗ ಮಾಡೋನು ಅಂದ್ರು. ಆಗ ಅವ್ರ ಸೇವಕರು ಎಲ್ಲಾರು ವಿಚಾರ ಮಾಡಿದ್ರು, ನಾಗರ ಮಡುವಿನಾಗ ಮಾಯಾಗಿ ಮೇಲೆ ಬಂದಾನ, ಅವನಲ್ಲಿ ಅಂತ ಸಾಮರ್ಥ್ಯದ, ಅವ ನಾಡಗೌಡ ಅಮೋಘ ಸಿದ್ಧನ ಮಾಯಾದ ಮಗ ಅದಾನ. ಹೌದು, ನಾವಿಟ್ಟವುದು ಸತ್ವ ಪರೀಕ್ಷೆ, ಸತ್ಯದ ಪರೀಕ್ಷೆ ಮಾಡಿ ನೋಡೋನು. ಏನ್ ಮಾಡು? ನಮ್ಮ ಕುರುಣದೊಳ ಕಿಲ್ಲಾರಿ ಬಿಟ್ಟು ಮನ್ಕೊಂಡಾನ ಅಂದ್ರ ಅವನು ಗೂಳಿನ ತಂದು ಕೊಯ್ದು ಅಡಿಗೆ ಮಾಡೋಣ ಅಂದ್ರ. ಶಬಾಷ್. ಸೇವಕರು ಆಗ ಅವ ಪೀರ್ ಸಾಬ್ ಹೇಳ್ತಾನೆ, ಅವ ಸಾಮಾನ್ಯ ಪುರುಷ ಅಲ್ಲ, ಅವ ಒಬ್ಬ ಶರಣನು ಅಲ್ಲ, ಸಾಕ್ಷಾತ್ ಪರಮಾತ್ಮ ಮಹಾದೇವನೇ ಪ್ರತಿ ಅವತಾರ ತಾಳಿ ಮಾಧುಲಿಂಗಾಗಿ ಜನಿಸಿ ಬಂದಾನ. ಹೌದು, ಅವನೇನು ಪರೀಕ್ಷೆ ಮಾಡ್ತೀರಿ? ಬ್ಯಾಡಂದ್ರು. ಬ್ಯಾಡಂದ್ರೆ ನೀವು ಸೇವಕರು ಕೇಳಿಲ್ಲ, ನಾವು ಮಾಡವ್ರಿ ಅಂದ್ರು. ಹೌದು, ಹೋದ್ರು ಒಂದು ಕದನಾರಿ ಎಂಬ ಗೂಳಿನ ತಂದ ಕೊಯ್ದು ಪೀಸ್ ಮಾಡಿ ಅಡಿಗೆ ಮಾಡುವಾಗ ಇವ ಎದ್ದು ನೋಡಿದ ಮಾಧುಲಿಂಗ, ಕಿಲ್ಲಾರದೊಳ ಗೂಳಿನಿ ಇಲ್ಲ. ಗೂಳಿ ಹೋದ ಹೆಜ್ಜೆ ಗುರ್ತ ಹಿಡ್ಕೊಂಡು ಸೈದರ್ ಮನೆಗೆ ಬಂದ ಯಾವ ರೀತಿ ಸತ್ತು ಗೂಳಿನ ಎಬ್ಸಿದ, ಕಳ್ಳರ ಕೌಟಿಗೆಯನ್ನು ಮುರಿದು ಭಂಡಾರ ಮಹಿಮೆದಿಂದ ಭಂಡಾರ ಗೊಟ್ಟಿ ಅನಿಸಿದ್ದ. ಹೌದು, ಆಗ ಅವನ ಶಕ್ತಿಶಾಲಿ ಸಾಮರ್ಥ್ಯಕ್ಕ ಸೋತು ಸೈದರು ಯಾವಡಿಕೆ ಅರ್ಧ ಗೌಡಿಕೆ ಭೂಮಿ ಸೀಮೆಯನ್ನು ಕೊಟ್ರು ಅನ್ನೋ ಬಗ್ಗೆ ಒಂದ್ 4 ಕುಡಿ ಚಾಲ ಇದನ್ನ ಚರಿತ್ರೆ. ಶಬಾಷ್ ಶಬಾಷ್ ಶಬಾಷ್. ತೋರ್ ನೀರ. ಹಲೋ ಹಲೋ. ಅರಕೇರಿದಿಂದ ಹೌದಾ? ಮಾದನ ಕಿಲ್ಲ ಮೈಸುತ್ತ ಎಲ್ಲಿಗೆ ಬಂದಾನ? ಗಂಗಿನಾಡಿಗೆ ಬಂದನ ಕಿಲ್ಲಾರ ಮೇಲೆ ಮಮತ. ಗಂಗಿನಾಡಿಗೆ ಬಂದನ ಕಿಲ್ಲಾರ ಮೇಲೆ ಮಮತ. ಅರಕೆರೆದಿಂದ ಮಾದನ ಕಿಲ್ಲರ ಮೈಸೋತ. ಅರಕೆರೆದಿಂದ ಮಾದನ ಕಿಲ್ಲರ ಮೈಸೋತ. ಗಂಗಿನಾಡಿಗೆ ಬಂದನು ಕಿಲ್ಲರ ಮೇಲೆ ಮಮತ. ಗಂಗಿನಾಡಿಗೆ ಬಂದನು ಕಿಲ್ಲರ ಮೇಲೆ ಮಮತ. ಉಂಬಳೆ ತಾಳಕ ಬಂದ ನೋಡನು ಭೀಮ ಹೊಳಿ ಶಾಂತ. ಮೂರು ಲೋಕದ ಮುಕ್ಕಣ್ಣ ಶಿವರನ ನಾಮವೇ ಸ್ಮರಿಸುತ್ತ. ಉಂಬಳೆ ತಾಳಕ ಬಂದ ನೋಡನು ಭೀಮ ಹೊಳಿ ಶಾಂತ. ಮೂರು ಲೋಕದ ಮುಕ್ಕಣ್ಣ ಶಿವರನ ನಾಮವೇ ಸ್ಮರಿಸುತ್ತ. ಕಳ್ಳರ ಕವಿ ಮುಂದ ಸೈದರ ಕುರ್ಣ ಒಂದ ಎತ್ತ. ಕಳ್ಳರ ಕೌಡಿ ಮುಂದ ಸೈದರ ಕುರ್ಣ ಒಂದ ಎತ್ತ. ಕಿಲ್ಲರಲ್ಲಿ ಬಿಟ್ಟನ ಗುರು ಧ್ಯಾನ ಮಾಡುತ್ತ.
ಬಯಸುತ್ತ ಗಂಗಿನಾಡಿಗೆ ಬಂದರು ಕಿಲ್ಲರ ಮೇಲೆ ಮಮತಾ ಗಂಗಿನಾಡಿಗೆ ಬಂದರು ಕಿಲ್ಲರ ಮೇಲೆ ಮಮತಾ ಗುರುಜನದೋಳು ಮಲಗಿದ ಕೆಲಸ ಆಯಿತಲ್ಲು ಘಾತ ಶೇಖ ಸೈದರು ನೋಡಿ ಬಂದರು ಅಲ್ಲಿಗೆ ಓಡುತ್ತ ಗುರುಜನದೋಳು ಮಲಗಿದ ಕೆಲಸ ಆಯಿತಲ್ಲು ಘಾತ ಶೇಖ ಸೈದರು ನೋಡಿ ಎಲ್ಲರೂ ಅಲ್ಲಿಗೆ ಓಡುತ್ತ ಜಡಿದರ ಗೂಳಿ ಕದ್ದು ಸೈದರು ಕದ್ದು ವೈದ್ರು ತೂದ ಕದನಾರ ಗೂಳಿಗೆ ಜಡಿದರ್ನು ಅಂತಿದ್ರು. ಹೌದು ಮತ್ತ ಸಾಹೇಬ್ ಜಡಿದರ್ ಎಲ್ಲಿ ತಂದನಂದಿರಿ ಎಲ್ಲ ಕದನಾರ ಗೂಳಿ ಅದರ ಹೆಸರೇ ಜಡಿದರ್. ಹೌದು ಜಡಿದರ ಗೂಳಿ ಕದ್ದು ಸೈದರು ಕದ್ದು ವೈರು ತೂದ ಗೂಳಿನ ಕೊಯ್ದು ಚರ್ಮವ ಸುಲಿದು ತುಕಡಿ ಮಾಡಿಸಿದ್ದ ಗೂಳಿನ ಕೊಯ್ದು ಚರ್ಮವ ಸುಲಿದು ತುಕಡಿ ಮಾಡಿಸಿದ್ದ ಕೆರೆದಿಂದ ಮಾರಣಕ್ಕೆಲ್ಲರ ಬಯಸುತ್ತ ಅದು ಕೆರೆದಿಂದ ಮಾರಣಕ್ಕೆಲ್ಲರ ಬಯಸುತ್ತ ಗಂಗಿನಾಡಿಗೆ ಬಂದನು ಕಿಲ್ಲರ ಮೇಲೆ ಮಮತಾ ಗಂಗಿನಾಡಿಗೆ ಬಂದನು ಕಿಲ್ಲರ ಮೇಲೆ ಮಮತಾ ಕೋಳಿ ಮೌಸ ಅಂಡದರಾಗಿ ಕುಂದರು ಕುದಿಸುತ್ತ ಹೌದು ನೆತ್ತಿ ಒಳಗಿಂದು ಎತ್ತರಗೊಂಡು ಮಾದನೆತ್ತು ಕುಂತ ಕೋಳಿ ಮೌಸ ಅಂಡದರಾಗಿ ಕುಂದರು ಕುದಿಸುತ್ತ ನೆತ್ತಿ ಒಳಗಿಂದು ಎಚ್ಚರಗೊಂಡು ಮಾದನೆತ್ತು ಕುಂತ ಏನ್ ಮಾಡಿದ್ರು ಹಿಂಡಿನೊಳಗೆ ಗೂಳಿಯ ಇಲ್ಲ ಗೂಳಿಯಲ್ಲಿ ಹೋಯ್ತ ಎದ್ದು ನೋಡಿ ತಾನ ಹೌದು ಹಿಲ್ಲನೊಳಗೆ ಗೂಳಿಯ ಇಲ್ಲ ಗೂಳಿಯಲ್ಲಿ ಹೋಯ್ತ ಗೂಳಿ ಬಾದಂತೆ ಮಾದನ ಹೆಜ್ಜಿ ನೋಡುತ್ತ ಗೋಳಿ ಬಾದಂತೆ ಮಾದನ ಹೆಜ್ಜಿ ನೋಡುತ್ತ ಕೆರೆದಿಂದ ಮಾರಣಕ್ಕೆಲ್ಲರ ಬಯಸುತ್ತ ಅದು ಕೆರೆದಿಂದ ಮಾರಣಕ್ಕೆಲ್ಲರ ಬಯಸುತ್ತ ಗಂಗಿನಾಡಿಗೆ ಬಂದನು ಕಿಲ್ಲರ ಮೇಲೆ ಮಮತಾ ಗಂಗಿನಾಡಿಗೆ ಬಂದನು ಕಿಲ್ಲರ ಮೇಲೆ ಮಮತಾ ಶೇಖ ಸೈದರಿ ಬೆಟ್ಟಾಗಿ ಮಾದನ ಕೇಳನೊಂದು ಮಾತ ಏನತ್ತ ನನ್ನ ಗೂಳ ಇಲ್ಲಿಗೆ ಯಾರು ತಂದಿರಿ ಹೇಳುತ್ತ ಏನ್ ಹೇಳ್ತಾರ ಸೈದ್ರು ಶೇಖ ಸೈದರಿಗೆ ಬೆಟ್ಟಾಗಿ ಮಾದನ ಕೇಳನೊಂದು ಮಾತ ನನ್ನ ಗೂಳಿನ ಇಲ್ಲಿಗೆ ಯಾರು ತಂದಿರಿ ಹೇಳುತ್ತ ಏನ್ ಹೇಳ್ತಾರ ಕೇಳಿ ಸೈದರು ಸಿಟ್ಟಿಗೆ ಬಂದು ಮಳ್ಳ ಅರಿಯುವಂತ
ಹಾಕಿ ಪೀಸ್ ಮಾಡಿ ಭಗೋಣಿ ಏರ್ಸ್ಯಾರ. ಹೌದು. ಇವ್ ಹೇಳ್ತಾರ ನಿಂದ ಎಲ್ಲಿ ಇತ್ತಂದ್ರ ಹುಡುಕ್ಯಾಡಿ ನೋಡು ಒಯ್ಯತ್ತಾರ. ಹಾ ನಿನ್ನ ನೋಡಿನ ನಾವೇ ಹುಡುಕ್ಯಾಡಿ ನೋಡಂತ ಕರೆದಿಂದ ಮಾದಾನ ಕಿಲ್ಲಾರ ಮೈಸೋತ ಕರೆದಿಂದ ಮಾದಾನ ಕಿಲ್ಲಾರ ಮೈಸೋತ ಗಂಗೆ ನಾಡಿಗೆ ಬಂದನ ಕಿಲ್ಲಾರ ಬೆಲೆ ಮಮತ ಗಂಗೆ ನಾಡಿಗೆ ಬಂದನ ಕಿಲ್ಲಾರ ಬೆಲೆ ಮಮತ ಆಶಿತ ಅಂದ ಕೊಯ್ದ ಕೊಯ್ದು ಮಾಡಿರಲು ಘಾತ. ಹೌದು. ಕರುಣ ಸಾಗರ ನೀನೆ ಹರ ಹರ ಕಾಯೋ ಸೋಮನಾಥ. ಹೌದು. ಮಾಸಿದ ಅಂದ ಗೋಳಿನ ಕೊಯ್ದು ಮಾಡಿರಲು ಘಾತ. ಕರುಣ ಸಾಗರ ನೀನೆ ಹರ ಹರ ಕಾಯೋ ಸೋಮನಾಥ. ಹೌದು. ಹಂಡ್ಯಾದಾಗ ಕುದಿಲಕ ಹಾಕಿ ಸುಳ್ಳ ಹೇಳ್ತಿರಂತ. ಹಂಡ್ಯಾದಾಗ ಕುದಿಲಕ ಹಾಕಿ ಸುಳ್ಳ ಹೇಳ್ತಿರಂತ. ಶೇಖ ಸೈದರು ಸಿಟ್ಟಿಗೆ ಬಂದು ನೋಡು ಎಬಸಂತ. ಶೇಖ ಸೈದರು ಸಿಟ್ಟಿಗೆ ಬಂದು ನೋಡು ಎಬಸಂತ. ಕರೆದಿಂದ ಮಾದಾನ ಕಿಲ್ಲಾರ ಮೈಸೋತ ಕರೆದಿಂದ ಮಾದಾನ ಕಿಲ್ಲಾರ ಮೈಸೋತ ಗಂಗೆ ನಾಡಿಗೆ ಬಂದನ ಕಿಲ್ಲಾರ ಬೆಲೆ ಮಮತ ಗಂಗೆ ನಾಡಿಗೆ ಬಂದನ ಕಿಲ್ಲಾರ ಬೆಲೆ ಮಮತ ನಾನು ಎಬ್ಬಿಸಿದರೆ ನೀವೇನು ಕೊಡ್ತೀರಿ ಕರೆ ಹೇಳು ಮಾತ. ಏನ್ ಹೇಳ್ತಾರ ಕೇಳ್ರಿ. ಸೈದರು ತಿಳಿದಾರ ಜಗದಾಗ ಇಲ್ಲ ಇಲ್ಲರಿ ಇವನಂತ. ನಾನು ಎಬ್ಬಿಸಿದರೆ ನೀವೇನು ಕೊಡ್ತೀರಿ ಕರೆ ಹೇಳು ಮಾತ. ಸೈದರು ತಿಳಿದಾರ ಜಗದಾಗ ಹುಚ್ಚ ಇಲ್ಲರಿ ಇವನಂತ. ಹೌದೌದು. ಅರ್ಧ ಗೌಡಿಕೆ ಅರ್ಧ ಹೊಲ ಮನೆ ಕೊಡ್ತೇವಂದ್ರು ಖಚಿತ. ಗೂಳಿ ನೆಬಸದ್ರ. ಈ ಕುದಿಯುವಂತ ಗೂಳಿನಿ ಎಬಿಸಿದ್ರ ಹಂಡೆದೊಳಗ ಪೀಸ್ ಪೀಸ್ ಆಗಿ ಬಿದ್ದದ. ಹೌದು. ಇದನ್ನ ಎಬಿಸಿದಿ ಅಂದ್ರ ಹಾ. ನಂಬಲಿ ಇರುವಂತ ಗೌಡಿಕಿ ಹೊಲ ಮನೆ. ಇನಾಮ ಜಮೀನದ ಹೌದು. ಅರ್ಧ ಗೌಡಿಕಿ ಅರ್ಧ ಹೊಲ ಮನೆ ಕೊಡ್ತೇವ್ ಎಬಸಂತ. ಶಬಾಷ್. ಅರ್ಧ ಗೌಡಿಗೆ ಅರ್ಧ ಹೊಲ ಮನೆ ಕೊಡ್ತೇವಂದ್ರು ಖಚಿತ. ಪ್ರಾಣ ಇದ್ದರೆ ಸುಳ್ಳಿನ ಎಬಸೋ ನೋಡುತ್ತೇವ ನಿಂತ. ಪ್ರಾಣ ಇದ್ದರೆ ಗೋಳಿನ ಎಬಸೋ ನೋಡುತ್ತೇವ ನಿಂತ. ಕರೆದಿಂದ ಮಾದಾನ ಕಿಲ್ಲಾರ ಮೈಸೋತ ಕರೆದಿಂದ ಮಾದಾನ ಕಿಲ್ಲಾರ ಮೈಸೋತ ಗಂಗೆ ನಾಡಿಗೆ ಬಂದನ ಕಿಲ್ಲಾರ ಬೆಲೆ ಮಮತ ಗಂಗೆ ನಾಡಿಗೆ ಬಂದನ ಕಿಲ್ಲಾರ ಬೆಲೆ ಮಮತ ಕೈ ಮುಗಿದ ಮಾಡನ ಹಂಡ್ಯಾದ ಮುಂದ ತಾನೇ ಹೋಗಿ ನಿಂತ. ಹೌದಾ. ಕಂದನ ಕರುಣಿಸಿ ಕಾಪಾಡು ನೀನೇ ಭಗವಂತ.
ತಾಯಿ ತಂದೆಯ ಗುರುಜನ ಭಕ್ತಿಲಿ ಮಾಡುತ್ತಾ ಹಂಡೆದ ಮುಂದೆ ನಿಂತಾನ, ತಾಯಿ ತಂದಿ ಗುರು ಧ್ಯಾನ ಮಾಡ್ತಾನ. ಹೌದು ಹೌದು. ಮಾಡಿ ಭಂಡಾರ ಹೋಗ್ತಾನ. ತಾಯಿ ತಂದೆಯ ಗುರುಜನ ಭಕ್ತಿಲಿ ಮಾಡುತ್ತಾ ನಾಡಿ ಹೆಸರದ ದೇವರ ನೀನೇ ಅನ್ನುತ್ತಾ ನಾಡಿ ಹೆಸರದ ದೇವರ ನೀನೇ ಅನ್ನುತ್ತಾ ಕೆರೆದಿಂದ ಮಾದನ ಚೆಲ್ಲರ ಮೈಸೂತಾ ಕೆರೆದಿಂದ ಮಾದನ ಚೆಲ್ಲರ ಮೈಸೂತಾ ಗಂಗೆರಾಳಿಗೆ ಬಂದನು ಚೆಲ್ಲರ ಮೇಲೆ ಮಮತ ಗಂಗೆರಾಳಿಗೆ ಬಂದನು ಚೆಲ್ಲರ ಮೇಲೆ ಮಮತ ಅಂಡರ ಹೊಡೆದು ಕೂಗಿ ಕರೆದರು ಕೂಗಿ ಎದ್ದು ನಿಂತ ಹಂಡೆದೊಳಗಿಂದ ಜಿಗಿತದ. ಹೌದು. ಬಂಡರ ಹೊಡೆದು ಕೂಗಿ ಕರೆದರ ಕೂಗಿ ಎದ್ದು ನಿಂತ ಮಾದುಲಿಂಗನ ಮುಂದೆ ಬಂದು ನಿಂತು ದಾರಿ ಹೊಡೆಯುತ್ತ ಶೇಖ ಸೈರರು ಪಾಲಿಗೆ ಬಿದ್ದರು ಹೆಚ್ಚಿನವ ಅಂತ ಅವಾಗ ತಿಳಿತವ್ರಿಗೆ. ಹೌದು. ಶೇಖ ಸೈರರು ಪಾಲಿಗೆ ಬಿದ್ದರು ಹೆಚ್ಚಿನವ ಅಂತ ಅರಗೌಡಿಗೆ ಹೊಲ ಮನೆ ಕೊಟ್ಟರಿಲೆ ಇರುವಂತ ಅರಗೌಡಿಗೆ ಹೊಲ ಮನೆ ಕೊಟ್ಟರಿಲೆ ಇರುವಂತ ಕೆರೆದಿಂದ ಮಾರಾಣ ಕೆಲ್ಲಾರ ಮೈಸೂತ ಕೆರೆದಿಂದ ಮಾರಾಣ ಕೆಲ್ಲಾರ ಮೈಸೂತ ಗಂಗೆ ನಾಡಿಗೆ ಬಂದನ ಕೆಲ್ಲಾರ ಮೇಲೆ ಮಮತ ಗಂಗೆ ನಾಡಿಗೆ ಬಂದನ ಕೆಲ್ಲಾರ ಮೇಲೆ ಮಮತ ಭಂಡರ ಮಹಿಮೆ ಕಳ್ಳರ ಕೌಡಿ ಭಂಡರ ಗೋಟಿ ಆಯ್ತಾ ಹೌದು. ಎಲ್ಲರ ಹೊಡ್ಕೊಂಡು ನಡೆದ ಮಾದಣ ಮತ್ತೆ ಬರ್ತೇನಂತ ಸೈದರಿಗೆ ಹೇಳ್ತಾನ, ಹೌದು. ಈ ಗೌಡಿಕಿ ಜಮೀನ ನಿಂಬಲ್ಲಿ ಇರ್ಲಿ, ನಾ ಹೊಳ್ಳಿ ಬರ್ತಾ ಮುಂದೊಮ್ಮೆ ನಾ ಬಂದಾಗ ನನಗ್ ಕೊಡಾಕತ್ರಿ ಅಂತ. ಹೌದು. ಅದು ಎಲ್ಲಾ ಅರ್ಧ ಗೌಡಿಕಿ ಅರ್ಧ ಜಮೀನ್ ಅವರಿಗೆ ಒಪ್ಪಿಸಿ ಹೋಗ್ತಾನ. ಹೌದಾ. ಮುಂದೆ ನಳಿದೇಗ ಹೋಗಿ ಲಗ್ನ ಆಗ್ತಾನ. ಆಹಾ. ಲಗ್ನ ಆಗಿ 5 ಕಿಲ್ಲಾರ ತಗೊಂಡು ಗುಡ್ಡಕ್ ಹೋಗ್ತಾನ. ಅಲ್ಲಿದಿಂದ ಯಾವಾಗ ಪ್ರಸಾದ ಗಂಟು ಪಡ್ಕೊಂಡು ಹೊಳಿ ದಾಟ್ಯಾನ ಇಟೇದ ಮುಂದ ಆಯಳಾಗಿ ಇವೆಲ್ಲಾ ಮಠಗಳು ತಿರುಗ್ಕೊತ್ ಬಂದ ಲಾಸ್ಟಿಗೆ ಬಂಡ್ರಗುಟ್ಟಿಗೆ ಬರ್ತಾನ. ಶಬಾಷ್. ಬಂದು ಬಂಡ್ರಗುಟ್ಟ್ಯಾಗ ಆಯಳ್ಯಾಗ ಹೋಗಿ ಗೌರಾದೇವಿನ ತಂದ ಅಲ್ಲಿ ಮಠ ಮಾಡಿದಾಗ ಆಹಾ. ಇವು ಶೇಖ್ ಸೈದರ ಬಲಿ ಇರುವಂತ ಗೌಡಿಕಿ ಮಲಮನಿ ಕೈವಾಸ ಆಗ್ತದೆ. ಹೌದು. ಹೀಗೆ ಆಗಿಲ್ಲದು. ಆಹಾ. ಇದಕ್ಕೆಲ್ಲಾ ಬಹಳ ಸುತ್ತಾಟ ಅವೆಲ್ಲಾ ಬಿಚ್ಕೊತ್ ಬಂದಾಗೆ ಉತ್ತರ ಆಗ್ತದ. ಹೌದಾ. ಕೆಲ್ಲರ ಹೊಳಿ ನಡೆದ ಮಾದಣ ಮತ್ತೆ ಬರ್ತೇನಂತ ಸಿದ್ಧರ ಲೀಲಾ ಶಿವನೇ ಬಲ್ಲ ಸುಳ್ಳಗಾದಿ ಮಾತ ಸಿದ್ಧರ ಲೀಲಾ ಶಿವನೇ ಬಲ್ಲ ಸುಳ್ಳಗಾದಿ ಮಾತ ಹೌದಾ. ಕಾರ್ಕಲ ಜಾಕಿರ ಕವನ ಬರೆದರು ಆಗಿರು ಸಿದ್ಧಾಂತ ಕಾರ್ಕಲ ಜಾಕಿರ ಕವನ ಬರೆದರು ಆಗಿರು ಸಿದ್ಧಾಂತ ಕೆರೆದಿಂದ ಮಾರಾಣ ಕೆಲ್ಲಾರ ಮೈಸೂತ ಕೆರೆದಿಂದ ಮಾರಾಣ ಕೆಲ್ಲಾರ ಮೈಸೂತ ಗಂಗೆ ನಾಡಿಗೆ ಬಂದರ ಕೆಲ್ಲಾರ ಮೇಲೆ ಮಮತ ಗಂಗೆ ನಾಡಿಗೆ ಬಂದರ
ಗಾದಿ ಮಾತಾ ಚಿತ್ತಳ ಲೀಲಾ ಶಿವನೇ ಬಲ್ಲ ಸುಳ್ಳರ ಗಾದಿ ಮಾತಾ ಕಾರ್ಕಳ ಜಾಕಿರ ಕವನ ಬರೆದನು ಆಗಿದು ಸಿದ್ಧಾಂತ ಕಾರ್ಕಳ ಜಾಕಿರ ಕವನ ಬರೆದನು ಆಗಿದು ಸಿದ್ಧಾಂತ ಅರಕೆರೆದಿಂದ ಮಾರಾಣ ಕೆಲ್ಲಾರ ಬಯಸೋತ ಅರಕೆರೆದಿಂದ ಮಾರಾಣ ಕೆಲ್ಲಾರ ಬಯಸೋತ ಗಂಗೆ ನಾಡಿಗೆ ಬಂದನ ಕೆಲ್ಲಾರ ಮೇಲೆ ಮಮತಾ ಗಂಗೆ ನಾಡಿಗೆ ಬಂದನ ಕೆಲ್ಲಾರ ಮೇಲೆ ಮಮತಾ संतांची विभूती जगाचा कल्याण अंतर ಹೌದ್ ಹೌದ್ ಸಂತರಲ್ಲಿ ಅಂತ ಸಾಮರ್ಥ್ಯ ಅದ ಎಂತದ್ರಿಪ್ಪ ಸತ್ತ ಜೀವ ಪಡಿಸುವಂತ ಸಾಮರ್ಥ್ಯನು ಸಂತರಲ್ಲಿ ಅದ ಹೌದ್ ಹೌದು ಸಂತರ ಹಸ್ತಸ್ಪರ್ಶ ಐತಂದ್ರ